ಸರ್ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಕ್ರಾಶ್ ಆಗುತ್ತಾ? ನಿನ್ನೆ ಇನ್ನೂ ತಗೊಂಡಲ್ಲ ಸರ್. ಇವಾಗ ಆಗ್ತಾರೆ ಅಂತ ಡೆವಲಪ್ಮೆಂಟ್ಸ್ಗಳನ್ನ ನೋಡಿದ್ರೆ ನನಗೂ ಕೂಡ ಅದೇ ತರ ಅನಿಸ್ತಾ ಇದೆ. ಆ ಕಡೆ ಏನೋ ಅಮೆರಿಕ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನ ಕ್ರಾಶ್ ಮಾಡಬೇಕು ಅಂತ ನೋಡಿದ್ರೆ, ಈ ಕಡೆ ಏನೋ ಚೈನಾ ಅದನ್ನ ಜಾಸ್ತಿ ಮಾಡಬೇಕು ಅಂತ ನೋಡ್ತಾ ಇದೆ. ಸರ್ ಚೈನಾ ನಮ್ ಕಡೆ ಇತ್ತು ಅಂದ್ರೆ ನಮಗೆ ಒಳ್ಳೇದೇ ಅಲ್ವಾ? ಇಂಡಿಯನ್ ಹೌಸ್ ಹೋಲ್ಡ್ಸ್ ಹತ್ರ 34,600 ಮೆಟ್ರಿಕ್ ಟನ್ ಅಷ್ಟು ಗೋಲ್ಡ್ ಐತೆ, ಎಲ್ಲರಿಗಿನ್ನ ಜಾಸ್ತಿ. ಅದು ಆ ಥರ ಆಗಲ್ಲ. ಇಂಡಿಯನ್ಸ್ ಹತ್ರ 34,000 ಟನ್ ಇದ್ದು ಇರ್ಬೋದು, ಆದ್ರೆ ಅವ್ರು ಯಾವತ್ತೂ ಮಾರಲ್ಲ. ಅದು ಎಮೋಷನಲ್ ಗೋಲ್ಡ್. ಕೆಲವರಿಗೆ ತಾಳಿಸರ ಆಗಿರುತ್ತೆ, ಕೆಲವರಿಗೆ ಬಳೆ ಆಗಿರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಪ್ರೆಸೆನ್ಸ್ ಜಾಸ್ತಿ ಆದ್ರೆ ನಿಜವಾಗ್ಲೂ ಬೆನಿಫಿಟ್ ತಗೊಳ್ಳೋದು ಚೈನಾ. ಯಾಕೆ ಅಂದ್ರೆ ಈ ಡೇಟಾ ನೋಡು, 44 ಮಿಲಿಯನ್ ಟನ್ ಅಷ್ಟು ರೇರ್ ಅರ್ತ್ ಮೆಟಲ್ಸ್ ಚೈನಾ ಹತ್ರ ಇತ್ತು. 1.5 ಮಿಲಿಯನ್ ಟನ್ ಗ್ರೀನ್ಲ್ಯಾಂಡ್ ಹತ್ರ ಇತ್ತು. ಅದಕ್ಕೋಸ್ಕರ ಟ್ರಂಪ್ ಗ್ರೀನ್ಲ್ಯಾಂಡ್ ಇಂದ ಬಿದ್ದಿರೋದು. ಪ್ರೊಡಕ್ಷನ್ ಅಷ್ಟೇ 270,000 ಟನ್ ಅಷ್ಟು ಚೈನಾ ಪ್ರೊಡಕ್ಷನ್ ಮಾಡುತ್ತೆ. ಪ್ರಪಂಚಕ್ಕೆ 70% ಸಪ್ಲೈ ಇವ್ರ ಕಡೆಯಿಂದನೇ ಬರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಜಾಸ್ತಿ ಆದ್ರೆ ಚೈನಾ ಇಡೀ ಪ್ರಪಂಚನೇ ಕಂಟ್ರೋಲ್ ಮಾಡೋದ್ರಲ್ಲಿ ಯಾವುದೇ ತರ ಸಂದೇಹ ಇಲ್ಲ. ಎಲ್ಲ ಸೆಂಟ್ರಲ್ ಬ್ಯಾಂಕ್ ಮತ್ತೆ ಇನ್ಸ್ಟಿಟ್ಯೂಟ್ಗಳು ಗೋಲ್ಡ್ ಅಂಡ್ ಸಿಲ್ವರ್ ನ ಬೈ ಮಾಡಿದ್ರೆ ಅಮೆರಿಕನ್ ಬಾಂಡ್ಸ್ ಮತ್ತೆ ಈಕ್ವಿಟಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಇದಾಗಕ್ಕೆ ಅಮೆರಿಕ ಬಿಡಲ್ಲ. ಅಮೆರಿಕ ಮಾರ್ಜಿನ್ ಹೈಕ್ ಅನ್ನೋ ವೆಪನ್ ಆಲ್ರೆಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದೇ ತರ ಮಾರ್ಜಿನ್ ಹೈಕ್ ನ ಇಷ್ಟರಲ್ಲಿ 2 ಸಲ ಮಾಡಿದೆ, 3ನೇ ಸಲ ಮಾಡಲ್ಲ ಅಂತ ಗ್ಯಾರಂಟಿ. 1985 ಒಂದ್ಸಲಿ ಮಾಡಿ 70-90% ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಕ್ರಾಶ್ ಮಾಡಾಕಿತ್ತು. ಅದೇ ತರ 2011 ಒಂದ್ಸಲಿ ಮಾಡಿತ್ತು, ಅವಾಗಲೂ ಕೂಡ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಕ್ರಾಶ್ ಆಗೋಗಿತ್ತು. ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್? ಅಮೆರಿಕ ಮಾಡ್ತಾ ಇರೋದು ಸರಿನೇ. ಯಾಕೆಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಯಾವ್ದ್ರ ಮೇಲೆ ಡಿಪೆಂಡ್? ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ತಾನೆ. ಜಾಸ್ತಿ ಸಿಗ್ಲಿಲ್ಲ ಅಂತ ಅದ್ರ ಪ್ರೈಸ್ ಜಾಸ್ತಿ ಆಗುತ್ತೆ. ಈಗ ಏನಾದ್ರು ಚೈನಾ ಹತ್ರ 1,00,000 ಟನ್ ಗೋಲ್ಡ್ ಸಿಕ್ತು ಅಂದ್ರೆ, ಇವಾಗ ಏನ್ ಗೋಲ್ಡ್ ಇದೆಯೋ ಅದ್ರ ಪ್ರೈಸ್ ಅರ್ಧ ಆಗೋದ್ರೆ ಡೌಟೇ ಇಲ್ಲ. ಆದ್ರೆ ಬಾಂಡ್ಸ್ ಮತ್ತೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಈ ತರ ಆಗಲ್ಲ. ದೇ ಆರ್ ಫಂಡಮೆಂಟಲಿ ಬ್ಯಾಕಪ್ ಬೈ ಅರ್ನಿಂಗ್. ಅಂದ್ರೆ ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ಅದು ಅರ್ನಿಂಗ್ಸ್ ಕೊಡ್ತಾ ಇರುತ್ತೆ. ಸೊ ಆ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗ್ತಾ ಹೋಗುತ್ತೆ. ಆದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಅಲ್ಲಿ ಡಿಮ್ಯಾಂಡ್ ಸಪ್ಲೈ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಇಷ್ಟಕ್ಕೂ ನೀವು ಗೋಲ್ಡ್ ಅಂಡ್ ಸಿಲ್ವರ್ ನ ಬೈ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ.